ಬಹಳ ನೋವಿನ ಸಂಗತಿ. ಹಿಂದೆ ಕೂಡ ಇದೇ ರೀತಿಯಾಗಿ ನನ್ನ ಸಹೋದ್ಯೋಗಿನ ಕಳ್ಕೊಂಡಾಗ ಬಹಳ ಸಂಕಟ ಆಗ್ತಾ ಇದ್ದಿದ್ದು. ಮತ್ತೊಂದು ಅಂಥದ್ದೇ ಸುದ್ದಿ ಇವತ್ತು ಬರ್ತಾ ಇದೆ. ಓದೋಕ್ಕೇನೆ ಕಷ್ಟ ಆಗುತ್ತೆ. ಪಬ್ಲಿಕ್ ಟಿವಿಯ ಶಿವಮೊಗ್ಗ ಜಿಲ್ಲಾ ವರದಿಗಾರ ಶಶಿಧರ್ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಶಶಿಧರ್ ಇವತ್ತು ಸಂಜೆ ಅಕಾಲಿಕ ನಿಧನ ಹೊಂದಿರೋದು. ಪಬ್ಲಿಕ್ ಟಿವಿಯಲ್ಲಿ ಕಳೆದ 6 ವರ್ಷಗಳಿಂದಲೂ ಕೂಡ ಶಿವಮೊಗ್ಗ ಜಿಲ್ಲಾ ಹಿರಿಯ ವರದಿಗಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಶಶಿಧರ್ ಮೂಲತಃ ಅರಸೀಕೆರೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದವರಾಗಿದ್ದಾರೆ. 40 ವರ್ಷ ವಯಸ್ಸಾಗಿತ್ತು. ಮೃತರು ಪತ್ನಿ ಮತ್ತು ತಂದೆ ತಾಯಿಯನ್ನು ಅಗಲಿದ್ದಾರೆ. ಶಶಿಧರ್ ಕಳೆದ 16 ವರ್ಷಗಳಿಂದಲೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಬಳಗ ಶಶಿಧರ್ ನಿಧನಕ್ಕೆ ಸಂತಾಪವನ್ನು ಸೂಚಿಸ್ತಾ ಇದೆ. ಮೊನ್ನೆ ಅಷ್ಟೇ ಅವನ ಜೊತೆಗೆ ಲೈವಲ್ಲೂ ಕೂಡ ಮಾತಾಡಿದೆ, ಫೋನಲ್ಲೂ ಕೂಡ ಮಾತಾಡಿದ್ದೀನಿ. ಒಂಥರ ಬೇಸರ ಆಗಿಬಿಡುತ್ತೆ ನಮ್ಮ ಜೊತೆಗಿರುವಂಥ ಸಹೋದ್ಯೋಗಿಗಳನ್ನು ಈ ರೀತಿಯಾಗಿ ಕಳ್ಕೊಂಡಾಗ. ನಾವೇನೇ ಸಂತಾಪ ಏನೇ ಸೂಚಿಸ್ಬೋದು, ಬಟ್ ಆ ವ್ಯಕ್ತಿ ನಮ್ಮ ಜೊತೆಗಿದ್ದಂಥ ಒಡನಾಟ, ಒಳ್ಳೆ ಮನುಷ್ಯ, ಯಾವ ರೀತಿಯಾಗಿ ತುಂಬ ಸಾಫ್ಟ್, ಆ ಥರ ತುಂಬ ಹಾರ್ಡ್ ಅನ್ನುವಂಗೂ ಅಲ್ಲ, ತುಂಬ ಸಾಫ್ಟ್ ಆಗಿರುವಂಥ ವ್ಯಕ್ತಿ ಕಳ್ಕೊಂಡೋಗಿ ಸಂಕಟ ಆಗ್ತಾ ಇದ್ರಿ. ಬಹಳ ನೋವಾಗುತ್ತೆ. ಅವನ್ನೆಲ್ಲ ಸುದ್ದಿ ಓದೋದೇ ಕಷ್ಟ ಆಗ್ಬಿಡುತ್ತೆ. ನಮ್ಮ ಜೊತೆಗಿರೋರನ್ನ ನಾವು ಕಳ್ಕೊಂಡಾಗ, ಇಡೀ ರಾಜ್ಯದಲ್ಲಿರುವಂಥ ಯಾರನ್ನ ಕಳ್ಕೊಂಡಾಗಲೂ ಒಂಥರ ಸಂಕಟ ಆಗುತ್ತೆ. ಅದರಲ್ಲೂ ಜೊತೆಗಿರುವಂಥವ್ರನ್ನ ಕಳ್ಕೊಂಡಾಗಂತೂ ಅದನ್ನು ಹೇಳೋದು ಕಷ್ಟನೇ ಇಲ್ಲ ಈಗಷ್ಟೇ.